ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಈ ವಿಡಿಯೋ ಮೂಲಕ THR ಹಾಕುವಾಗ KYC ಮತ್ತು ಫೇಸ್ ರಿಕಗ್ನಿಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಾಗಿ ಡೈಲಿ ಟ್ರ್ಯಾಕಿಂಗ್ ಬರ್ರಿ. ಡೈಲಿ ಟ್ರ್ಯಾಕಿಂಗ್ ಬಂದಮೇಲೆ THR ಬಾರ್ HCM ಅನ್ನು ಕ್ಲಿಕ್ಕನ್ನು ಮಾಡಿ. ಅಲ್ಲಿ ಬಂದಮೇಲೆ KYC ಕೇಳ್ತಾ ಇದೆ. ತಕ್ಷಣ 6 ತಿಂಗಳಿಂದ 3 ವರ್ಷದ ಮಗುವನ್ನು ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಮಕ್ಕಳ ಲಿಸ್ಟ್ ಬರುತ್ತೆ. ಅದ್ರ ಮುಂದ್ಗಡೆ THR ಅನ್ನುವಂಥದ್ದಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಮಾಡಿದಾಗ ಬೆನಿಫಿಷರಿ KYC ಕೇಳುತ್ತೆ. ಪ್ರೊಸೀಡ್ ಅಂತ ಕೊಡ್ರಿ. ಇಲ್ಲಿ ಮದರ್ ಫಾದರ್ ಗಾರ್ಡಿಯನ್ ಅಂತ ಇದೆ. ಯಾರ್ದು ಬೇಕು ಅವ್ರು ಯಾರು ಆಧಾರ್ ಇದೆ ಅವ್ರದ್ದು ಕ್ಲಿಕ್ ಮಾಡಬೇಕು. ತಾಯಿದೆ ಆಧಾರ್ ಕ್ಲಿಕ್ ಮಾಡಿದ್ರೆ ಒಳ್ಳೆ ಅಂತು ಅವ್ರದ್ದಿದ್ರೆ, ಇಲ್ಲದೆ ಹೋದರೆ ತಂದೆದು ಅಥವಾ ಗಾರ್ಡಿಯನ್ದು ಆ ಆಧಾರ್ ಸಂಖ್ಯೆಗಳನ್ನು ಕೆಳಗಡೆ ಬಾಕ್ಸ್ನಲ್ಲಿ ದಾಖಲಿಸಬೇಕು. ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ದಾಖಲಿಸಿ ಪ್ರೊಸೀಡ್ ಅಂತ ಕೊಡಬೇಕು. ಕೊಟ್ಟ ತಕ್ಷಣ ಇಲ್ಲಿ ಒಂದು ಸಾರಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಮೇಲೆ ಮತ್ತೆ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂಥೇಳಿ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಸಮಯ ಕಾಯಿರಿ. ಅದಾದಮೇಲೆ ಯಾರು ಆಧಾರ್ ನಂಬರ್ ಹಾಕಿದ್ರಿ ಮತ್ತೆ ಅದೇ ಆಧಾರ್ ನಂಬರ್ನ ಹಾಕಬೇಕು. ಆ ಆಧಾರ್ ನಂಬರ್ನ ಅಲ್ಲಿ ದಾಖಲಿಸ್ಬಿಟ್ಟು ಕೆಳಗಡೆ ಕೆಂಪು ಅಕ್ಷರಗಳಿದ್ದಾವೆ ಅದರ ಮುಂದ್ಗಡೆಗೆ ಆ ಕೆಂಪು ಅಕ್ಷರಗಳನ್ನು ದಾಖಲಿಸಿ ನೆಕ್ಸ್ಟ್ ಅಂತ ಹೇಳ್ಕೊಡ್ಬೇಕು. ಯಾಕಂದರೆ OTP ಬರುತ್ತೆ. ಆ ಕಾರಣದಿಂದ ನಾವು KYC ಮಾಡುವಂಥ ಸಂದರ್ಭದಲ್ಲಿ ಆ ಫಲಾನುಭವಿ ಮನೆಗೆ ಆದರೂ ಹೋಗಿಬಿಟ್ಟು ಅಥವಾ ಅವ್ರನ್ನ ಅಂಗನವಾಡಿ ಕರೆಸ್ಕೊಂಡು ಆಧಾರ್ ನಂಬರ್ ಲಿಂಕ್ ಇರುವಂತಹ ಮೊಬೈಲನ್ನು ಹತ್ತಿರದಲ್ಲಿ ಇಟ್ಕೊಂಡು ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಆಧಾರ್ ಸಂಖ್ಯೆಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ನೀವು ದಾಖಲಿಸ್ಬೇಕಾಗಿರೋದ್ರಿಂದ ಆ ಮೊಬೈಲ್ ಆ ಸಂದರ್ಭದಲ್ಲಿ ಅವ್ರ ಹತ್ರನೇ ಅಲ್ಲಿರಬೇಕಾಗುತ್ತೆ. ಬಂದಂಥ OTPನ ಆ ಕೆಳಗಡೆ ಬಾಕ್ಸ್ನಲ್ಲಿ ದಾಖಲಿಸಿ ನಂತರದಲ್ಲಿ ಕಂಟಿನ್ಯೂ ಅಂಥೇಳಿ ಕೊಡಿ. ಸ್ವಲ್ಪ ಸಮಯ ಕಾಯಿರಿ. ಅದಾದಮೇಲೆ ಅಲೋ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. KYC ಸಕ್ಸಸ್ಫುಲಿ ಸಬ್ಮಿಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇವಾಗ ಕ್ಯಾಪ್ಚರ್ ಫೇಸ್ ಅಂತ ಇದೆ. ಇಲ್ಲೇನಪ್ಪ ಅಂತಂದರೆ ಫೋಟೋ ಕ್ಲಿಕ್ ಮಾಡಬೇಕು. ಮೇಲೆ ತಲೆ ಭಾಗದಿಂದ ಹಿಡ್ಕೊಂಡು ಕೆಳಗೆ ಪೂರ್ತಿ ಬರುವ ಹಾಗೆ ಹಿಂಬದಿಯಲ್ಲಿ ಬಿಳಿ ಗೋಡೆ ಇರಬೇಕು, ಕ್ಲಿಯರ್ ಇರಬೇಕು. ಯಾವ ರೀತಿಯಾಗಿ ಫೋಟೋ ತೆಗಿಬೇಕು ಅನ್ನುವಂಥದ್ದು ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇದ್ದದೆ. ಪ್ಲೇ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು KYCಯನ್ನು ಮಾಡ್ಕೋಬಹುದು ಮತ್ತು ಫೇಸ್ ರಿಕಗ್ನಿಷನನ್ನು ಮಾಡ್ಕೋಬಹುದು. ಈ ರೀತಿ KYC ಮತ್ತು ಫೇಸ್ ರಿಕಗ್ನಿಷನ್ ಮಾಡುವಂಥದ್ದು. ನಂತರದಲ್ಲಿ KYC ಮತ್ತು ಫೇಸ್ ರಿಕಗ್ನಿಷನ್ ಮಾಡಾದಮೇಲೆ ಮಾರನೇ ತಿಂಗಳು ಯಾವ ರೀತಿಯಾಗಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. AWC ಡೈಲಿ ಟ್ರ್ಯಾಕಿಂಗ್ ಬನ್ನಿ. ಅಲ್ಲಿ THR HCM ಅನ್ನು ಕ್ಲಿಕ್ ಮಾಡಿ. 6 ತಿಂಗಳಿಂದ 3 ವರ್ಷದ ಚಿಲ್ಡ್ರನನ್ನು ಕ್ಲಿಕ್ ಮಾಡಿ. ಈಗ ಫಲಾನುಭವಿಗಳ ಲಿಸ್ಟ್ ಬರುತ್ತೆ, ಬೆನಿಫಿಷರಿ ಲಿಸ್ಟ್ ಬರುತ್ತೆ. ಅಲ್ಲಿ THR ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾರು ಆಧಾರ್ ಕಾರ್ಡ್ ಕೊಟ್ಟಿರೋ ಹೆಸರು ಬರುತ್ತೆ. ಕೆಳಗಡೆ THR ಎಷ್ಟು ದಿನ ಕೊಡೋದು ಅನ್ನೋದನ್ನು 25 ಡೇಸ್ ಕ್ಲಿಕ್ಕನ್ನು ಮಾಡಬೇಕು. ನಂಬರ್ ಆಫ್ ಪ್ಯಾಕೆಟ್ಸ್ 1. ಅದಾದಮೇಲೆ ಫೇಸ್ ವೆರಿಫಿಕೇಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಕೆಳಗಿನ ಕ್ಲಿಕ್ ಮಾಡಬೇಡ್ರಿ, ಇದರಲ್ಲಿ ತಪ್ಪಾಗಿದೆ. ಫೇಸ್ ವೆರಿಫಿಕೇಷನನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಮತ್ತೆ ಕಂಟಿನ್ಯೂ ಆಗಿ ಹೋಗುತ್ತಾ. ಈ ರೀತಿಯಾಗಿ ನಾವು
ಪ್ರತಿ ತಿಂಗಳು ಟಿ ಎಚ್ ಆರ್ ಹಾಕುವಂಥದ್ದು. ಅದು ಪ್ರೆಸಿಟ್ ಕೊಟ್ಟ ಮೇಲೆ ಸಕ್ಸಸ್ಫುಲ್ ಅಪ್ಡೇಟ್ ಅಂಥೇಳಿ ಬರುತ್ತೆ. ಈ ರೀತಿಯಾಗಿ ನಾವು ಟಿ ಎಚ್ ಆರ್ನ ಮಾರನೇ ತಿಂಗಳು KYC ಮತ್ತು ಫೇಸ್ ಅಥೆಂಟಿಕೇಷನ್ ಮಾಡಲಾರ್ದೇ ಹಾಕ್ಬೋದು, ಮೊದಲು ಮಾಡ್ಕೊಂಡು ಬಿಟ್ಟಿದ್ರೆ. ಇದಿಷ್ಟು ವಿಷಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.